ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 6, 2026ರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಮೈಸೂರು ಮಹಾನಗರ ಪಾಲಿಕೆ, ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಅರಮನೆಯ ಕೋಟೆ ಆಂಜನೇಯ ಮುಂಭಾಗದಿಂದ ಮೆರವಣಿಗೆಯೊಂದಿಗೆ ಜಾನಪದ ತಂಡದೊಂದಿಗೆ ಕಲಾಮಂದಿರ ತಲುಪಿತು. ಆನಂತರ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ, 2025-26ನೇ ಸಾಲಿನ ಕಾಯಕಯೋಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಭೋವಿ ಗುರುಮಠ, ಗುರುಪೀಠ, ಚಿತ್ರದುರ್ಗ ಹಾಗೂ ಬಾಗಲಕೋಟೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು. ಸಚಿವರಾದ ಕೆ. ವೆಂಕಟೇಶ್, ಸಚಿವರಾದ ಶ್ರೀ ಶಿವರಾಜ್ ಎಸ್ ತಂಗಡಗಿ, ಯತೀಂದ್ರ ಸಿದ್ದರಾಮಯ್ಯ, ಅನಿಲ್ ಚಿಕ್ಕಮಾದು, ಕೆ. ಹರೀಶ್ ಗೌಡ, ಶಾಸಕರು ಡಾ. ಡಿ. ತಿಮ್ಮಯ್ಯ, ಎಂಡಿ ಸುದರ್ಶನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಲ್ಲಿಕಾರ್ಜುನ, ಅಧ್ಯಕ್ಷರು ರಾಮಪ್ಪ, ಸೀತಾರಾಮ ಹಾಗೂ ಮುಖಂಡರುಗಳು ಸದಸ್ಯರು ಭಾಗವಹಿಸಿದ್ದರು. ನಾನು ಎಂ ರಾಮಪ್ಪ, ಭೋವಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರು. ಇಂದು ದಿನಾಂಕ 6/5/2026 ಸಿದ್ದರಾಮೇಶ್ವರ ಜಯಂತ್ಯೋತ್ಸವಕ್ಕೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿ ಉದ್ಘಾಟಿಸಲಿದ್ದಾರೆ. ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್.ಸಿ. ಮಹದೇವನವರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಕೆ. ವೆಂಕಟೇಶ್ ಅವರು, ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ನಮ್ಮ ಸಮಾಜದ ಎಲ್ಲ ಶಾಸಕರು, ಮಾಜಿ ಸಚಿವರು ಎಲ್ಲ ಆಗಮಿಸ್ತಾ ಇದ್ದಾರೆ. ವಿವಿಧ ರಾಜ್ಯಗಳಿಂದ, ನಮ್ಮ ದೇಶದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಇಲ್ಲಿ ಇದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದ ಯಶಸ್ವಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಧನ್ಯವಾದ. ಭೋವಿ ಸಮಾಜದ ಸಿದ್ದರಾಮೇಶ್ವರ ಜಾತ್ರೆ ಅಂಗವಾಗಿ ಇವತ್ತು ಜಯಂತ್ಯೋತ್ಸವ ಏನು ಕರ್ನಾಟಕದ ರಾಜ್ಯದ ಒಂದು ಇದನ್ನು ಇಲ್ಲಿ ಮೈಸೂರಿನಲ್ಲಿ ಮಾಡಬೇಕು ಅಂತೇಳಿ ಭೋವಿ ನಿಗಮದ ಅಧ್ಯಕ್ಷರು ನನ್ನ ಆತ್ಮೀಯರಾದ ರಾಮಪ್ಪನವರು ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಮೈಸೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಇದು ಯಶಸ್ವಿಯಾಗಿ ಸಮಾಜದ ಎಲ್ಲ ಬಂಧುಗಳ ಸಹಕಾರದಿಂದ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಮೆರವಣಿಗೆಯನ್ನು ನಮ್ಮ ಪೂಜ್ಯ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿ ಈಗ ಮೆರವಣಿಗೆ ಚಾಲನೆಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗವಹಿಸಿ ಈ ಸಮಾಜದ ಎಲ್ಲ ಏಳಿಗೆಗೆ ಸಹಕಾರ ನೀಡುತ್ತಾ ಇರತಕ್ಕಂಥ ಸರ್ಕಾರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದು ಕರ್ನಾಟಕ ರಾಜ್ಯದ ಭೋವಿ ಸಮಾಜದ ವತಿಯಿಂದ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿ ಜಯಂತಿಯನ್ನು ಇವತ್ತು ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ಇವತ್ತು ಏರ್ಪಾಡು ಮಾಡಿದೆ. ಇದನ್ನು ಮೈಸೂರಿಗೆ ಕಾರ್ಯಕ್ರಮ ತಂದಂಥ ಭೂಮಿ ನಿಗಮದ ಅಧ್ಯಕ್ಷರು ಆತ್ಮೀಯರಾದಂಥ ರಾಮಪ್ಪನವರು ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಜಿಲ್ಲಾ ಮಂತ್ರಿಗಳ ಮೇಲೆ ಒತ್ತಡ ಏರಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ಏನು ಕಾರ್ಯಕ್ರಮ ತಂದು ಇವತ್ತು ಪರಮ ಪೂಜ್ಯರು ಇವತ್ತು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಸಿದ್ದರಾಮೇಶ್ವರ ಸ್ವಾಮಿಯವರ ಜಯಂತಿಯ ಕಾರ್ಯಕ್ರಮವನ್ನು ಮೆರವಣಿಗೆ ಉದ್ಘಾಟನೆ ಮಾಡಿದ್ದಾರೆ. ಇದು ಒಂದು ಸಂದೇಶ ಹೋಗಬೇಕು, ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಭೋವಿ ಜನಾಂಗದ ಸಂಘಟಿತ ಹೋರಾಟಕ್ಕೆ ಜಯ ಸಿಕ್ಕಿದೆ. ಆ ಹೋರಾಟ ಮುಂದೆನೂ ಕೂಡ ಎಲ್ಲ ಒಗ್ಗಟ್ಟಿನಿಂದ ಹೋಗಬೇಕನ್ನತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಮೈಸೂರಿನ ಒಂದು ಕಾರ್ಯಕ್ರಮದ ಮುಖಾಂತರ ರಾಜ್ಯಕ್ಕೆ ಸಂದೇಶವನ್ನು ನೀಡ್ತಾರೆ. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಮೈಸೂರು ನಗರ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸಿದ್ದರಾಮೇಶ್ವರ ಸ್ವಾಮಿಯವರ ಜಯಂತಿಗೆ ಹಾರ್ದಿಕ ಶುಭಾಶಯಗಳು. ಆ ಸಮಾಜದ ಬಂಧುಗಳಿಗೂ ಕೂಡ ಸಿದ್ದರಾಮೇಶ್ವರ ಸ್ವಾಮಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸಿದ್ದರಾಮಯ್ಯ ಸಾಹೇಬರು ಭಾಗವಹಿಸಬೇಕು. ಅವರ ನೇತೃತ್ವದೊಳಗೆ ನಮ್ಮ ಸಮಾಜದ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಅವರ ಮುಂದೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೆಂಗಳೂರಾಗಿದ್ದಂಥ ಜಯಂತ್ಯೋತ್ಸವನ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ವಿ. ನಮ್ಮ ಭಾಗದ ಎಲ್ಲರ ಆಸೆ ಏನು ಅಂದ್ರೆ ಸಿದ್ದರಾಮೇಶ್ವರ ಜಯಂತಿಗೆ ಸಿದ್ದರಾಮಯ್ಯ ಸಾಹೇಬರು ಬರಬೇಕು, ಅವರೇ ಉದ್ಘಾಟನೆ ಮಾಡಬೇಕನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದೆ ನಮ್ಮ ಸಮಾಜದಲ್ಲಿ. ಇದೆ ಅಂದ್ರೆ ಅದರ ಸಂಸ್ಥಾಪಕ, ಅದರ ಪ್ರಚಾರಕ, ಅದರ ಪ್ರಸಾರಕ ಸಿದ್ದರಾಮಯ್ಯನವರು. ಆದ್ರಿಂದೇನೆ ಅವರು ಎಲ್ಲೆಲ್ಲಿ ಲಿಂಗ ದೀಕ್ಷೆಯನ್ನು ಕೊಟ್ಟರು ಅಲ್ಲೆಲ್ಲ ಸಿದ್ದರಾಮಯ್ಯನ ಹೆಸರಿನ ತೋರುಗತ್ತಿಗೆಗಳಿವೆ, ಬಸವನೂರಿಗೆ ತೋರುಗತ್ತಿಗೆಗಳಿಲ್ಲ. 5-6 ಚನ್ನಬಸವಣ್ಣನವರಿಗೆ, ಇನ್ಯಾವ ಶರಣರಿಗೂ ಕೂಡ ಇಲ್ಲ. ಅರ್ಥಾತ್
ಬಸವಣ್ಣನವರು ಒಂದು ರೀತಿಯಲ್ಲಿ ಮುನ್ನಡೆಸಿದಂಥ ಈ ಧರ್ಮವನ್ನ ದಕ್ಷಿಣ ಕರ್ನಾಟಕಕ್ಕೆ ತಂದು ಹೆಚ್ಚು ಪ್ರಚಾರಗೊಳಿಸಿದ್ದು ಅದು ಸಿದ್ದರಾಮಯ್ಯನವರು. ಇದು ಶಕ್ತಿ ಆಗ್ಬೋದು. ಮತ್ತೆ ಮೈಸೂರು ಸಂಸ್ಥಾನಕ್ಕೆ ಬಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೇಗಿದಾರೋ ನಮ್ಮ ಕಾಲಮಾನದಲ್ಲಿ ಸಿದ್ದರಾಮಯ್ಯ ಹಾಗಿದ್ದಾರೆ. ಆದ್ರೆ ಒಂದು ಕೊರತೆ ಇದೆ ನಮಗೆ, ಅದನ್ನ ನಮ್ಮ ತಂಗಡಿಗರು ಬಹಳ ಸೂಕ್ಷ್ಮಗಳಿದ್ರು. ದಿವಾನ್ರು ಅರ್ಥಾತ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದ್ದಾಗಲೇ ಜನಪ್ರತಿನಿಧಿ ಸಭೆಯಲ್ಲಿ ಕೋಲಾರದಿಂದ ವೆಂಕಟೇಶ್ ಅಂತೇಳಿ ಅವತ್ತಿನ ಕಾಲಕ್ಕೆ ಒಬ್ಬರನ್ನ MLC ಮಾಡ್ತಾರೆ. ಡೆಪ್ಯೂಟೇಷನ್ ಕ್ಲಾಸ್ ಇಂದ ಒಬ್ರು ತಗೋಬೇಕು ಅಂತೇಳಿ ಅವ್ರು ಮಾಡಿದಂತ ಒಂದು ಮೀಸಲಾತಿಯಿಂದ ವೆಂಕಟೇಶ್ ಬೇರೆ ಅವರನ್ನ MLC ಮಾಡ್ತಾರೆ. ದಯವಿಟ್ಟು ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನಿಮ್ಮ ಕಾಲಾವಧಿಯಲ್ಲಿ ಕಾಂಗ್ರೆಸ್ ಇದುವರೆಗೂ MLC ಮಾಡಿಲ್ಲ, ಅನ್ನೋದು ಕೊರಗಿದೆ ನಮಗೆ. ಬರುವಂತಹ 6-7 ಸ್ಥಾನಗಳು ಖಾಲಿ ಆಗ್ತವೆ. ತಾವು ಈ ಹಿಂದೆ 4 ಸ್ಥಾನಗಳಿದ್ದಾಗ ಕರ್ಕೊಂಡಾಗ ಈ ಸತಿ ಆಗಲ್ಲ, ಮುಂದಿನ ಸತಿ ಮಾಡೋಣ ಅಂತ ಹೇಳಿದ್ರಿ. ನಮ್ಗೆಲ್ಲ ಗೊತ್ತಿರೋ ಸಿದ್ದರಾಮಯ್ಯ ಏನಂತಂದ್ರೆ ಅವ್ರ ಮಾತು ಕೊಡಲ್ಲ. ಮಾತು ಕೊಟ್ಟರು ಅಂದ್ರೆ ಯಾರು ಬೇಕಾದ್ರೂ ವಿರೋಧ ಮಾಡಿಕೊಂಡು ಆ ಕೆಲಸವನ್ನು ಪೂರ್ಣ ಮಾಡೇ ಮಾಡ್ತಾನೆ ಅಂತ ಸಿದ್ದರಾಮಯ್ಯ ನಮಗೆ ಗೊತ್ತಿದೆ. ಆಫ್ ದ ರೆಕಾರ್ಡ್ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ದಯವಿಟ್ಟು ಈ ವೇದಿಕೆ ಮೂಲಕ ನಾವು ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು MLC ನ ಭವ್ಯ ಸಮಾಜಕ್ಕೆ ಮಾಡಿಕೊಡ್ಬೇಕು ಬರುವ ದಿನಮಾನಗಳಲ್ಲಿ ಅನ್ನೋ ಮಾತನ್ನ ನಾವಿಲ್ಲಿ ಚರ್ಚೆನ ಮಾಡ್ತೇವೆ, ಅವ್ರಿಗೆ ವಿನಂತಿಯನ್ನ ಮಾಡ್ತೇವೆ. ಈಗಲೂ ಕೂಡ ನೀವು ಇದನ್ನು ಪ್ರಸ್ತಾಪ ಮಾಡಿದ್ರಿ, ರಾಜಮೋಹನ್ ದಾಸ್ ಅವರಲ್ಲಿ ಪ್ರಸ್ತಾಪ ಮಾಡಿದ್ರಿ. ಈಗ ರಾಜಮೋಹನ್ ದಾಸ್ ಅವರಲ್ಲಿ ಮುಂದಕ್ಕೆ ಹೋಗಿದ್ದೀರ, ರಾಜಮೋಹನ್ ದಾಸ್ ವರದಿಯಿಂದ ಮುಂದಕ್ಕೆ ಹೋಗಿದ್ದೀರಿ. ಮುಂದಕ್ಕೆ ಬಂದು 6-6-5 ಅಂತ ಮಾಡಿದ್ರು. 6 ಎಡಗೈ ಮತ್ತು ಅವರ ಉಪಜಾತಿಗಳು ಮತ್ತು 6 ಬಲಗೈ ಮತ್ತು ಉಪಜಾತಿಗಳು, ಭೂಮಿ, ಕೊರ್ಮ, ಕೊರ್ಚ, ಲಮಾಣಿ, ಆಮೇಲೆ ಅಲೆಮಾರಿ ಜನಾಂಗಗಳು 5 ಅಂತ ಮಾಡಿದ್ರು. ಈಗ ಅದನ್ನು ತಿದ್ದುಪಡಿ ಮಾಡಿ 5 ಕಾಲು 4.5 ಅಂತ ಮಾಡಿದ್ದೀವಿ. ಇದು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಆಗುತ್ತದೆ. ಇದು ಕೂಡ ಕ್ಯಾಬಿನೆಟ್, ತಂಗಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಇದೆಯಲ್ಲ. ಯಾರಿಗೂ ಇರಬೇಕಿಲ್ಲ, ಯಾರಿಗೂ ಇಲ್ಲ. ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲಿ ಯಾರಿಗೂ ಇರಲಿಕ್ಕೆ ಇಲ್ಲ. ಆದ ಮೇಲೆ ಒಪ್ಪಿಗೆ ಆಗದ ಮೇಲೆ ಒಪ್ಪಿಗೆ ಆಗಿದೆಯಲ್ವ. ಅದರಿಂದ ಈಗ ಜಾತಿ ಗಣತಿ ನಡೀತಾ ಇದೆ, ಸೆನ್ಸಸ್ ನಡೀತಾ ಇದೆ. ಅದರಲ್ಲಿ ಈ ಮೊದಲನೇ ಸಾರಿಗೆ ಜಾತಿಗೂ ಕೂಡ ಸೇವ್ ಮಾಡಿ ಅಂತ ಹೇಳಿದ್ದಾರೆ. ಜಾತಿ ಸೇರಿಸ್ತಾ ಇದ್ದಾರೆ. 1930ನೇ ಇಸ್ವಿಯಲ್ಲಿ ಹೋಗಿತ್ತು ಜಾತಿ ಸಮೀಕ್ಷೆ ಆಗಿದ್ದು. 1931 ಯಾಕಂದ್ರೆ ಆಮೇಲೆ ವರ್ಲ್ಡ್ ಬ್ಯಾಂಕ್ 41ರಲ್ಲಿ ಜಾತಿ ಸಮೀಕ್ಷೆ ಆಗಬೇಕಾಗಿತ್ತು. 41-42ರಲ್ಲಿ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಅಲ್ಲಿಂದ ನಿಲ್ಲಿಸಿದ್ರು. ಅಲ್ಲಿಂದ ಈಚೆಗೆ ಸ್ವತಂತ್ರ ಭಾರತದಲ್ಲೂ ಕೂಡ ಆಗಲಿಲ್ಲ. ಈಗ ಜಾತಿ ಸಮೀಕ್ಷೆ ನಡೀತಾ ಇದೆ. ಜಾತಿ ಸಮೀಕ್ಷೆ ರಿಪೋರ್ಟ್ ಬರಲಿ, ಅದನ್ನು ಕೂತ್ಕೊಂಡು ಒಂದ್ಸರಿ ಚರ್ಚೆ ಮಾಡಿ ಮಾಡಲೇಬೇಕಲ್ಲ. ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ಯಾರು ಅನ್ಯಾಯ ಆಗಬಾರದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.